ನಮ್ಮ ಜನನೇ ಹಾಗೆ ಬುಡಕು ಬರೋವರೆಗೂ ಕೂಡ ಯಾವುದನ್ನು ಎಚ್ಚೆತ್ತುಕೊಳ್ಳೋದಿಲ್ಲ. ಯಾವಾಗ ಈ ರನ್ಯಾ ಗೋಲ್ಡ್ ಕೇಸ್ನಲ್ಲಿ ಲಾಕ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು, ಈಗ ಏರ್ಪೋರ್ಟ್ನಲ್ಲಿ ಒಂದಿಷ್ಟು ಚೆಕಿಂಗ್ನಲ್ಲಿ ಬದಲಾವಣೆ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಟಿ ಅರೆಸ್ಟ್ ಆಗಿದ್ದೇ ಆಗಿದ್ದು, ಏರ್ಪೋರ್ಟ್ಗಳಲ್ಲಿ ಪ್ರೋಟೋಕಾಲ್ ರೂಲ್ಸ್ ಫುಲ್ ಸ್ಟ್ರಿಕ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ಅರೆಸ್ಟ್ ಬೆನ್ನಲ್ಲೇ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ. ರನ್ಯಾ ಮಾಡಿದ ತಪ್ಪಿಗೆ ವಿವಿಐಪಿಗಳ ಚೆಕಿಂಗ್ ಮಸ್ಟ್ ಅಂತ ಹೇಳ್ತಿದ್ದಾರಂತೆ. ಯಾರೇ ಬಂದರೂ ಕೂಡ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂಥೇಳಿ ಸಿಬ್ಬಂದಿ ಹೇಳ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಟಿ ಅರೆಸ್ಟ್ ಆದ ಬಳಿಕ ಈ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದನ್ನು ಮಾಡಿದ ಬಳಿಕ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಚೆಕ್ ಮಾಡೋದು ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವಾಗಲೂ ಹಿಂಗಿನ ಎಲ್ಲೋ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಫುಲ್ ಸೆಕ್ಯೂರಿಟಿ ಅಂತ ಹಾಕೋದು. ಅದೊಂದು 4 ದಿನ ಅಷ್ಟೇ, ಆಮೇಲೆ ಅವರು ಸುಮ್ಮನಾಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ರನ್ಯಾ ಬಂಧನದ ನಂತರ ಈಕೆ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದಂತಹ ವಿಚಾರ ಗೊತ್ತಾದ ನಂತರ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ವಿಚಾರದಲ್ಲಿ ಏನೆಲ್ಲ ಮಾರ್ಪಾಡುಗಳಾಗಿದೆ, ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳಿ? ಪ್ರೇಮ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಅವರನ್ನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧನ ಮಾಡಿದ ಬಳಿಕ ಅಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಏರ್ಪೋರ್ಟ್ನಲ್ಲಿ ಭದ್ರತಾ ಪರಿಶೀಲನೆ ವಿಚಾರದಲ್ಲಿ ಸಾಕಷ್ಟು ಟೈಟ್ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಕಾರಣ, ಇವರು ಪ್ರೋಟೋಕಾಲಲ್ಲಿ ವಿಐಪಿಗಳು ಬರುವಂಥ ಸಂದರ್ಭದಲ್ಲಿ ಕೆಲವರಿಗೆ ಹಾಗೆ ಬಿಟ್ಬಿಡ್ತಾ ಇದ್ರು ಅನ್ನುವಂಥ ಒಂದು ಆರೋಪವಿತ್ತು. ಅದಕ್ಕೆ ಎಲ್ಲವೂ ಕೂಡ ಕಡಿವಾಣ ಹಾಕಲಿಕ್ಕೆ ಏರ್ಪೋರ್ಟ್ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಿರುವಂಥದ್ದು. ಕಾರಣ, ವಿವಿಐಪಿ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿ ಪರಿಶೀಲನೆ ಮಾಡದೆ ಬಿಡದೆ ಇದ್ದದ್ದೇ ಈ ಒಂದು ಘಟನೆಗೆ ಕಾರಣ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ಪ್ರೋಟೋಕಾಲ್ ಹೆಸರಲ್ಲಿ ಅವರು ದುರ್ಬಳಕೆ ಮಾಡ್ಕೊಳ್ತಿರುವಂಥ ವಿಚಾರಗಳು ಯಾವಾಗ ಕನ್ಫರ್ಮ್ ಆಗ್ತಾ ಹೋಯಿತೋ ಹಾಗಾಗಿ ಅಂಥವರನ್ನು ಕಡಿವಾಣ ಮತ್ತು ಅಂಥವರ ಮೇಲೂ ಕೂಡ ಹದ್ದಿನ ಕಣ್ಣು ಇಡಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ಹೊರಗಡೆ ಬಿಡಬೇಕು ಅನ್ನುವಂಥ ಒಂದು ಆದೇಶವನ್ನು ಮಾಡಲಿಕ್ಕೆ ಈಗಾಗಲೇ ಏರ್ಪೋರ್ಟ್ ಆಡಳಿತ ಮಂಡಳಿ ಮುಂದಾಗಿದೆ ಅನ್ನುವಂಥ ವಿಚಾರಗಳು ಈಗ ತಿಳಿದು ಬರ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್. ತಮ್ಮ ಎಲ್ಲ ಮಾಹಿತಿಗಾಗಿ. ನೀವು 40-50 ಸರ್ತಿ ದುಬೈಗೆ ಹೋಗಿ ಗೋಲ್ಡ್ ತಂದು ಸ್ಮಗ್ಲಿಂಗ್ ಮಾಡಿ ಆಗ ಎಚ್ಚೆತ್ತುಕೊಳ್ಳದ ಪ್ರೋಟೋಕಾಲ್ ಸಿಬ್ಬಂದಿ ಅಥವಾ ಭದ್ರತಾ ಸಿಬ್ಬಂದಿ ಈಗ ತಗ್ಲಾಕೊಂಡು ವಿಚಾರಣೆ ಎದುರಿಸ್ತಾ ಇದ್ದ ಹಾಗೆಯೇ ಭದ್ರತೆ ಟೈಟ್ ಮಾಡ್ತೀವಿ ಅಂತ ನಾನು ಆಗಲೇ ಹೇಳಿದಂಗೆ ನಡೆಯುತ್ತೆ. ನಿಜ, ಇದೆಲ್ಲ ಒಂದು ಸ್ವಲ್ಪ ದಿನ, ಆಮೇಲೆ ಮತ್ತೆ ಸುಮ್ಮನಾಗ್ತಾರೆ. ನಮ್ಮ ದೇಶದ ಹಣೆ ಬರಹನೇ ಇಷ್ಟು.